ಹಂಗೆ ಇವತ್ತು ನಿಮ್ಮ ಭಾಗಕ್ಕೆ ಅವರು ಕೊಟ್ಟಂತ ಕೊಡುಗೆ 371J ಏನು ಕೊಟ್ಟಿದ್ದಾರೆ, ಮುಂದಿನ ನಿಮ್ಮ ಪೀಳಿಗೆಗೆ ನಾನು ಇರುವುದಿಲ್ಲ, ಅವರು ಇರುವುದಿಲ್ಲ, ಯಾರು ಇರುವುದಿಲ್ಲ. ಆದ್ರೆ ಅವರು ಇವತ್ತು ಹೋರಾಟವನ್ನು ಮಾಡಿ ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ವಿಶ್ವಾಸ ತೆಗೆದುಕೊಂಡು ನಿಮ್ಗೆ ಕೊಟ್ಟಂತ ಒಂದು ಏನು ಶಕ್ತಿ ಇದೆಯಲ್ಲ, ಸಂವಿಧಾನದ ಹಕ್ಕಿದೆಯಲ್ಲ, ಇಡೀ ನಿಮ್ಮ ಜೀವನದ ಪರಂಪರೆಯಲ್ಲಿ ಕೂಡ ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬಗಳು ಎಲ್ಲ ಕೂಡ ನೆನೆಸ್ಕೊಂಡು ಇವತ್ತು ಅವ್ರಿಗೆ ಪ್ರಾರ್ಥನೆಯನ್ನ ಮಾಡುವಂತ ಒಂದು ದೊಡ್ಡ ಶಕ್ತಿ ಇವತ್ತು ನಿಮ್ಮೆಲ್ಲರೂ ಕೂಡ ಇವತ್ತು ಸಿಕ್ಕಿದೆ. ಈಗ ನೀವೆಲ್ಲ ಗುಲ್ಬರ್ಗ ಹಾಸ್ಪಿಟಲ್ ನೋಡಿದ್ದೀರಿ, ಏರ್ಪೋರ್ಟ್ ನೋಡಿದ್ದೀರಿ, ಅನೇಕ ಹಾಸ್ಪಿಟಲ್ಗಳು ಇವತ್ತು ಹೃದಯ ಹಾಸ್ಪಿಟಲ್ ನೋಡಿದ್ದೀರಿ, ಕೇಂದ್ರದ ಶಿಕ್ಷಣ ಸಂಸ್ಥೆಗಳು ನೋಡಿದ್ದೀರಿ. ಇವೆಲ್ಲ ಕೂಡ ಖರ್ಗೆ ಸಾಹೇಬರು ಅವ್ರಿಗೆ ಸಿಕ್ಕದಂತ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನು ಮಾಡಿ ಸುಮಾರು 50 ವರ್ಷಗಳ ಕಾಲ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ನನ್ನ ಮಿತ್ರರಾದ ಪ್ರಿಯಾಂಕ್ ಖರ್ಗೆ ಅವರು ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ದು, 5 ಗ್ಯಾರಂಟಿಗಳ ಬಗ್ಗೆ ಮಾತು ಕೊಟ್ಟಿದ್ದು, ನುಡಿದಂತೆ ನಡೆದಿದ್ದೇವೆ. ಭೂಮಿ ಯೋಜನೆಯಲ್ಲಿ ಇವತ್ತು ಎಲ್ಲರೂ ಕೂಡ ಪಾಡಿ ಆ ದಾಖಲೆಗಳು ಪೋಡಿ ಮಾಡುವಂತ ಕೆಲಸ, ಖಾತೆ ಮಾಡುವಂತ ಕೆಲಸ ಎಲ್ಲ ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಕೂಡ ಗೊಲ್ರಟ್ಟಿಗಳಲ್ಲಿ ಬೇರೆ ಬೇರೆ ಕೂಡ ಎಲ್ಲ ಕೂಡ ದಾಖಲೆಯನ್ನು ಕೊಟ್ಟು 1,11,00,000 ಜನರಿಗೆ ಉಚಿತವಾದಂತಹ ದಾಖಲೆಯನ್ನು ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ಕೊಂಡು ಬಂದಿದೆ. ಇದಲ್ಲದೆ ವಿದ್ಯಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಮಕ್ಕಳು, ನಮ್ಮ ಹಳ್ಳಿ ಜನ ಟೌನ್ಗೆ ಹೋಗ್ಬಾರ್ದು, ನಗರಗಳಿಗೆ ಹೋಗ್ಬಾರ್ದು, ವಿದ್ಯಾಭ್ಯಾಸಕ್ಕೋಸ್ಕರ ವಲಸೆ ಹೋಗ್ಬಾರ್ದು ಅಂತೇಳಿ KPS ಶಾಲೆಗಳನ್ನ ಇವತ್ತು ತೆಗೆದುಕೊಂಡು ಬಂದು ಮೊನ್ನೆ ತಾನೇ CSR ಶಾಲೆಗಳನ್ನ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಯಾರು ಕೂಡ ಗುಲ್ಬರ್ಗಲ್ಲಿ, ಬೆಂಗಳೂರಿಗಾಗಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೋಗ್ಬೇಕಾದಿಲ್ಲ, ಪಂಚಾಯತಿ ಕೇಂದ್ರಗಳಲ್ಲಿ ಒಂದು ಉತ್ತಮವಾದಂತಹ ಶಾಲೆಗಳನ್ನು ಕೊಡುವಂತ ತೀರ್ಮಾನ ಇವತ್ತು ಮಾಡ್ಕೊಂಡು ಬಂದಿದೆ. ರಸ್ತೆಗಳ ಅಭಿವೃದ್ಧಿ, ಈ ಜಿಲ್ಲೆ, ಈ ಕ್ಷೇತ್ರ, ಕೈಗಾರಿಕೆಗಳಲ್ಲಿ ಮತ್ತು ಶರಣರ ನಾಡಿದ್ದು ಇಂಥ ಒಂದು ಪವಿತ್ರವಾದಂತಹ ನಾಡಿನಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಭಾಗ್ಯ ನಾನು ಅನೇಕ ಸಂದರ್ಭದಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತೇನೆ. ಮೊನ್ನೆ ತಾನೇ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಕಾಂಗ್ರೆಸ್ ಕಚೇರಿಗೆ ಜಮೀನನ್ನು ಕೂಡ ಒದಗಿಸಿ ನಮಗೊಂದು ಮಂದಿರ ಇದ್ದಂಗೆ, ದೇವಸ್ಥಾನ ಇದ್ದಂಗೆ ಕಾಂಗ್ರೆಸ್ ಕಚೇರಿ, ಅದಕ್ಕೂ ಕೂಡ ಇವತ್ತು ಅವರು ಸಹಾಯವನ್ನ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದಿಸಿ, ಇಡೀ ಸರ್ಕಾರದ ನಾವೆಲ್ಲ ಮಂತ್ರಿಗಳು, ಶಾಸಕರು ನಾವೆಲ್ಲ ಸೇರಿ ಅವರ ಜೊತೆಯಲ್ಲಿ ಇದ್ದೇವೆ. ಅವ್ರು ಇನ್ನೂ ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.